ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಗಣಿತ ಬುನಾದಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ 2 ಅನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಭಿನ್ನರಾಶಿಗೆ ಸಂಬಂಧಪಟ್ಟಂತೆ ನನ್ನ ಹೆಸರು ಪ್ರಶಾಂತ್ ಮೊಹರೇಕರ್. ನನ್ನ ಯೂಟ್ಯೂಬ್ ಚಾನಲ್ ಉನ್ನತಿ 12 ಎಲ್ಲರೂ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾವು ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಗೆ ಹೇಗೆ ಪರಿವರ್ತನೆ ಮಾಡ್ತೀವಿ ಅನ್ನೋದನ್ನು ಇವತ್ತು ನೋಡೋಣ. ಓಕೆ, ವಿಷಮದಿಂದ ಮಿಶ್ರ ಭಿನ್ನರಾಶಿ ಹೇಗೆ ಪರಿವರ್ತನೆ ಮಾಡ್ತೀವಿ. ಇಲ್ಲೊಂದು ಭಿನ್ನರಾಶಿಯನ್ನು ತೆಗೆದುಕೊಂಡಿದ್ದೀನಿ, 5ನೇ 9. ಈ 5ನೇ 9 ನಾವು ಯಾವ ರೀತಿ ಚಿತ್ರದಲ್ಲಿ ವ್ಯಕ್ತಪಡಿಸ್ತೀವಿ ನೋಡಿ. ಸೊ ಇಲ್ಲಿ ಒಟ್ಟು ಭಾಗಗಳು ಸಮಭಾಗಗಳು 5 ಇದ್ದಾವೆ. ಹಾಗಾಗಿ ನಾನು ಇಲ್ಲಿ ಒಟ್ಟು ಸಮಭಾಗಗಳು 5 ಮಾಡ್ಕೊಂಡಿದ್ದೀನಿ. 1 2 3 4 5 5 ಭಾಗಗಳು. 1 2 3 4 5 ಇನ್ನೊಂದು 5. ಯಾಕೆಂದರೆ ಒಟ್ಟು ಸಮಭಾಗಗಳು 5, ಆಯ್ಕೆ ಮಾಡಿಕೊಂಡಂಥ ಭಾಗಗಳು 9 ಇರೋದ್ರಿಂದ ನಾನಿಲ್ಲಿ 5 ಭಾಗ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನನಗೆ 5 ಭಾಗಗಳು ಮಾತ್ರ ಸಿಗ್ತವೆ, ಇನ್ನೂ 4 ಭಾಗಗಳು ಕಡಿಮೆ ಬೀಳ್ತವೆ. ಹಾಗಾಗಿ ನಾನು ಮತ್ತೆ ಇನ್ನೊಂದು 5 ಸಮಭಾಗಗಳನ್ನು ಮಾಡಿಕೊಂಡು ಅದರಲ್ಲಿ ಉಳಿದ ಭಾಗಗಳನ್ನು ನಾನು ಆಯ್ಕೆ ಮಾಡ್ಕೋತೀನಿ ನೋಡಿ. ಸೊ ಇಲ್ಲಿ 1 2 3 4 5 6 7 8 9 ಆಯ್ಕೆ ಮಾಡಿಕೊಂಡ ಭಾಗಗಳು 9 ಆಯಿತು. ಸೊ ಇದನ್ನು 5ನೇ 9 ಅಂತೇಳಿ ನಾವಿಲ್ಲಿ ಹೇಳ್ತೀವಿ. ಸೊ ಇದನ್ನೇ ನಾವು ಮಿಶ್ರ ಭಿನ್ನರಾಶಿಯಲ್ಲಿ ಹೇಗೆ ವ್ಯಕ್ತಪಡಿಸ್ತೀವಿ. ಈ ಚಿತ್ರವನ್ನು ಗಮನಿಸಿ, ಇಲ್ಲಿ ಪೂರ್ಣ ಭಾಗ 1 ಇದೆ, ಇದು ಪೂರ್ಣಾಂಕ ಆಗುತ್ತೆ. ಓಕೆ, ಪೂರ್ಣ ಭಾಗ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಭಾಗಗಳು ಪೂರ್ಣವಾಗಿರೋದ್ರಿಂದ, ಒಂದು ಪೂರ್ಣ ಭಾಗ ಇರೋದ್ರಿಂದ ಇದು ಪೂರ್ಣಾಂಕ ಆಗುತ್ತೆ. ಇನ್ನು ಈ ಭಾಗ ನೋಡಿ, ಇದರಲ್ಲಿ 4 ಭಾಗಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಒಟ್ಟು ಭಾಗಗಳು 5, ಅದರಲ್ಲಿ 4 ಭಾಗಗಳನ್ನು ಆಯ್ಕೆ ಮಾಡ್ಕೊಂಡಿವಿ. ಅದನ್ನು ನಾನಿಲ್ಲಿ 5ನೇ 4 ಅಂತ ಬರಿತೀನಿ. ಎಸ್, ಒಂದು ಪೂರ್ಣಾಂಕ 5ನೇ 4. ಇದು ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡುವಂಥ ವಿಧಾನ. ಇದು ಒಂದು. ಇನ್ನೊಂದು, ನಾವು ಭಾಗಾಕಾರ ಕ್ರಮದಿಂದ ಕೂಡ ಮಾಡ್ಬೋದು. 9ಕ್ಕೆ 5ರಿಂದ ಭಾಗಿಸು ಅಂತ ಈ ರೀತಿಯೂ ಮಾಡ್ತೀವಿ. 9ಕ್ಕೆ 5ರಿಂದ ಭಾಗಿಸು. ಎಸ್, ಈ ರೀತಿ 5ರ ಮಧ್ಯೆಯಲ್ಲಿ 9 ಇಲ್ಲ, ಕಡಿಮೆ ಸಂಖ್ಯೆ 5 ಇರೋದ್ರಿಂದ 5 1 5, 9ರಲ್ಲಿ 5 ಕಳೆದ್ರೆ 4. ಎಸ್, ಇಲ್ಲಿ ನೀವು ನೋಡ್ಬೋದು, ಏನು ಭಾಜಕ ಇದೆಯಲ್ಲ ಅದು ಛೇದ ಆಗುತ್ತೆ, ಏನು ಶೇಷ ಇದೆಯಲ್ಲ ಅದು ಅಂಶ ಆಗುತ್ತೆ, ಭಾಗಲಬ್ಧ ಇದೆಯಲ್ಲ ಅದು ಪೂರ್ಣಾಂಕ ಆಗುತ್ತೆ. ಈ ರೀತಿ ನಾವು ಭಾಗಾಕಾರ ಕ್ರಮದಿಂದ ಕೂಡ ನಾವಿಲ್ಲಿ ವಿಷಮದಿಂದ ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ಬೋದು. ಇದೇ ರೀತಿಯಾಗಿ ಉಳಿದೆಲ್ಲ ಲೆಕ್ಕಗಳನ್ನು ಕೂಡ ಇದೇ ರೀತಿ ಮಾಡ್ತೀವಿ. ಓಕೆ, ಈ ವಿಧಾನ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಓಕೆ ಮಕ್ಕಳೇ, ಥ್ಯಾಂಕ್ ಯು ವೆರಿ ಮಚ್.